ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಡ್ರೈ ಗೋಬಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಅದರಲ್ಲೂ ಇತ್ತೀಚೆಗೆ ಸ್ವಲ್ಪ ಫೇಮಸ್ ಆಗಿರುವಂತಹ ಗ್ರೀನ್ ಗೋಬಿ ಅಥವಾ ಪಾಲಕ್ ಡ್ರೈ ಗೋಬಿ ಅಂದರೆ ಅದರ ಟೇಸ್ಟ್ ಲೆವೆಲೇ ಬೇರೆ. ಡ್ರೈ ಗೋಬಿ ಸರ್ವ್ ಮಾಡಬೇಕಾದ್ರೆ ಯೂಶಲಿ ಒಂದು ಮಸಾಲ ಪೌಡರ್ನ ಹಾಕ್ಕೊಡ್ತಾರೆ. ಅದು ಏನು ಅನ್ನೋದನ್ನು ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಉಪ್ಪು ಹಾಕಿ ನೀರು ಕುದಿಯೋಕ್ಕೆ ಇಟ್ಟಿದ್ದೀನಿ. ಇದು ಪಾಲಕ್ ಸೊಪ್ಪನ್ನ ಬೇಯಕ್ಕೆ ನಾನು ಇಟ್ಟಿರೋದು. 1 ಕಪ್ಪಷ್ಟು ಚೆನ್ನಾಗಿ ತೊಳೆದ ಪಾಲಕ್ ಸೊಪ್ಪನ್ನ ಈ ಕುದೀತಾ ಇರೋ ನೀರಿಗೆ ಹಾಕಿ ಒಂದು 2 ನಿಮಿಷ ಕುದಿಸ್ಬೇಕು. ಜಾಸ್ತಿ ಬೇಯಿಸೋದೇನು ಬೇಡ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲೇ ಹೇಳ್ದಂಗೆ ಒಂದು ಕುದಿ ಬರ್ತಾ ಇದ್ದಂಗೆ ಇದು ಸೊಪ್ಪನ್ನ ನಾವು ಬೇರೆ ಮಾಡ್ಕೊಳ್ಬೇಕು, ಸೊ ದಟ್ ಆ ಗ್ರೀನ್ ಹಾಗೇ ಇರುತ್ತೆ. ಈ ಬೇಯಿಸಿರುವಂತಹ ಪಾಲಕ್ ಸೊಪ್ಪನ್ನ ನಾವು ಮಿಕ್ಸಿನಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಯಾವುದೇ ಆರ್ಟಿಫಿಷಿಯಲ್ ಕಲರ್ನ ಉಪಯೋಗಿಸಿಲ್ಲ. ಪಾಲಕ್ ಸೊಪ್ಪಲ್ಲಿ ನಾವೇನು ಗ್ರೀನ್ ಸಿಗುತ್ತೆ ಅದೇ ಕಲರ್ನ ನಾವಿಲ್ಲಿ ಗೋಬಿಗೆ ಹಾಕ್ತಾಯಿದ್ದೀವಿ. ನಾನಿಲ್ಲಿ ಮೊದಲೇ ಗೋಬಿನ ಚೆನ್ನಾಗಿ ಉಪ್ಪು ನೀರಲ್ಲಿ, ಬಿಸಿ ಉಪ್ಪು ನೀರಿನಲ್ಲಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಪಾಲಕ್ ಪೇಸ್ಟ್ ಏನು ಮಾಡ್ಕೊಂಡಿದ್ವಿ ಅದನ್ನು ಇದಕ್ಕೆ ಸೇರಿಸ್ಬೇಕಾಗತ್ತೆ. ಇನ್ನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು, 1/4 ಕಪ್ಪಷ್ಟು ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ ಖಾರಕ್ಕೆ ಕಾಳು ಮೆಣಸಿನ ಪುಡಿ ಹಾಗೂ ಅಚ್ಕಾರದ ಪುಡಿ, ಇಷ್ಟು ಎರಡನ್ನೂ ಸೇರಿಸ್ತಾ ಇದ್ದೀನಿ. ಆ್ಯಂಡ್ ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ಹಾಕೋ ಅವಶ್ಯಕತೆ ಇಲ್ಲ. ನಾವು ಪಾಲಕ್ ಸೊಪ್ಪಿನ ಪೇಸ್ಟ್ ಏನಿರುತ್ತೆ ಅದರಲ್ಲೇ ನೀರಿನ ಅಂಶ ಇರುತ್ತೆ. ಮಸಾಲೆ ಎಲ್ಲ ಪ್ರತಿ ಹೂಕೋಸ್ಗೂ ಚೆನ್ನಾಗಿ ಕೋಟ್ ಆಗೋ ಹಾಗೆ ನೀವು ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ. ಇನ್ನು ಇದನ್ನು ಡೀಪ್ ಫ್ರೈ ಮಾಡಿದ್ರೆ ಆಯಿತು. ಸಣ್ಣ ಊರಿನಲ್ಲಿ ಎರಡೂ ಕಡೆ ಗರ್ಗರಿ ಆಗೋ ಹಾಗೆ ನೀವು ಇದನ್ನು ಫ್ರೈ ಮಾಡಬೇಕಾಗತ್ತೆ. ನಾನೀಗ ಕೆಲವು ಮಿನಿ ವ್ಲಾಗ್ನ, ಶಾರ್ಟ್ ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೀನಿ. ಹೇಗಿತ್ತು ವೀಡಿಯೋಸ್ ಅಂತಂದ್ಬಿಟ್ಟು ನೀವು ನನಗೆ ಫೀಡ್ಬ್ಯಾಕ್ ತಿಳಿಸಿ. ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಗರ್ಗರಿ ಆಗಿದೆ. ಇದಕ್ಕೆ ಫ್ಲೇವರ್ಗೆ ಅಂತಂದ್ಬಿಟ್ಟು ನಾನು ಬೆಳ್ಳುಳ್ಳಿ ಹಾಗೂ ಕರ್ಬೇವಿನ ಸೊಪ್ಪನ್ನ ಡೀಪ್ ಫ್ರೈ ಮಾಡ್ಕೊಳ್ತೀನಿ. ಇದು ಗೋಬಿ ಜೊತೆ ಮಿಕ್ಸ್ ಮಾಡಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೂ ಫ್ರೈ ಆಗಿರುವ ಬೆಳ್ಳುಳ್ಳಿ ಅಥವಾ ಕರ್ಬೇವಿನ ಸೊಪ್ಪು ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಡ್ರೈ ಗೋಬಿ ತಿನ್ನಬೇಕಾದ್ರೆ. ಇನ್ನು ಮಸಾಲೆಗೆ ಆ ವಿಡಿಯೋ ರೆಕಾರ್ಡ್ ಮಾಡೋದನ್ನು ನಾನು ಮರೆತುಬಿಟ್ಟೆ. ಇದಕ್ಕೆ ನಾನು ಅಚ್ಕಾರದ ಪುಡಿ, ಉಪ್ಪು ಹಾಗೂ ಚಾಟ್ ಮಸಾಲಾನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಮಸಾಲೆನ ಡ್ರೈ ಗೋಬಿಗೆ ಸ್ಪ್ರಿಂಕಲ್ ಮಾಡಿ ಚೆನ್ನಾಗಿ ಒಂದ್ಸತಿ ಟಾಸ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೂ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಕೂಡ ನಾವಿಲ್ಲಿ ಉಪಯೋಗಿಸ್ತಿಲ್ಲದೆ ಇರೋದ್ರಿಂದ ನೀವು ಆರಾಮಾಗಿ ಯಾವುದೇ ಭಯ ಇಲ್ಲದೆ ತಿನ್ಬೋದು. ಸೊ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.